ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಫಸ್ಟ್ ಟೈಮ್ ಮಾಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಇದು ಬಂದ್ಬಿಟ್ಟು ಹಿಮಾಲಯನ್ 411 ಸ್ಕ್ರಾಮ್ ಅಂತ ಹೇಳ್ಬಿಟ್ಟು 411 ಇದ್ರ ಬಂದ್ಬಿಟ್ಟು 411 CC ಗಾಡಿ ಇದು. ಇದರಲ್ಲಿ ಟೂಬ್ ಟೈರ್ ಬರುತ್ತೆ. ಇದ್ರ ಗಾಡಿ ಪ್ರೈಸ್ ಬಂದ್ಬಿಟ್ಟು 2,88,000 ರೂಪಾಯಿ. ಏನಕ್ಕೆ 2,88,000 ಅಂದರೆ ಇದಕ್ಕೆ ಪ್ಲಸ್ಸು 1,650 ರೂಪಾಯಿ, ಇದು 650 ರೂಪಾಯಿ. ಅದೆರಡು ಮಾತ್ರ ಆಕ್ಸೆಸರೀಸ್ ಹಾಕ್ಸಿರೋದು, ಇನ್ನೇನು ಹಾಕ್ಸಿಲ್ಲ. ಏನಕ್ಕೆ ಅಂದರೆ ಅಲ್ಲಿ ಶೋರೂಮಲ್ಲಿ ಇರಲಿಲ್ಲ, ಅದಕ್ಕೋಸ್ಕರ ಹಾಕ್ಸಿಲ್ಲ. ಈ ಗಾಡೀಲಿ ನಾನು ಇದನ್ನ ರಿವ್ಯೂ ಮಾಡೋಣ ಅಂತ ಬಂದೆ. ಹೊಸ ಗಾಡಿ ತಗೊಂಡು ಓಡಿರೋದು ಎಷ್ಟು ಅಂತ ಹೇಳಿದ್ರೆ 143 ಕಿಲೋಮೀಟ್ರು. 143 ಕಿಲೋಮೀಟ್ರಲ್ಲಿ 43 ಕಿಲೋಮೀಟ್ರ್ ನಮ್ಮ ಹುಡುಗರು ಓಡಿಸಿದ್ದಾರೆ, 100 ಕಿಲೋಮೀಟ್ರ್ ಮಾತ್ರ ನಾನು ಓಡಿಸಿರೋದು. ಬಟ್ ಆದರೆ ಇದರಲ್ಲಿ ನಾನು ಪಾಸಿಟಿವ್ ರಿವ್ಯೂ ಕೊಡೋಣ, ಹೊಸ ಗಾಡಿ ಅಲ್ವಾ ಅಂತ ಹೇಳ್ಬಿಟ್ಟು ಬಂದೆ. ಬಟ್ ಏನು ಪಾಸಿಟಿವ್ ರಿವ್ಯೂ ಕೊಡಲಿ ಅಂತ ನನಗೆ ಅರ್ಥ ಆಯ್ತಾ ಇಲ್ಲ. ಏನಕ್ಕೋಸ್ಕರ ಅಂದರೆ ಗಾಡಿ ಹಂಗಿದೆ. ಏನು ಹೇಳಿ ಏನಂತ ಪ್ರಾಬ್ಲಮ್ ಅಂತ ಕೇಳಿದ್ರೆ ಮೈನ್ ಇಂಜಿನ್ ಹೀಟ್ ಆಗುತ್ತೆ. ಇಂಜಿನ್ ಹೀಟ್ ಆಗಿಬಿಟ್ಟು ಸಿಟಿ ಒಳಗಡೆ ನನಗೆ ಓಡಿಸೋಕೆ ಭಾರಿ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅದೊಂದು ಮೈನ್ ಪ್ರಾಬ್ಲಮ್ ಇದೆ. ಎರಡನೇದು ವೈಬ್ರೇಷನ್ ಅಂದರೂ ಸಿಕ್ಕಾಬಟ್ಟೆ ವೈಬ್ರೇಷನ್ ಇದೆ, ಅದೊಂದು ಪ್ರಾಬ್ಲಮ್ ಇದೆ. ಆಮೇಲೆ ಎರಡನೇದು ವೈಬ್ರೇಷನ್ ನಾವು ಮಸಾಜಿಗೆಲ್ಲೂ ಹೋಗೋದೇ ಬೇಡ. ಏನಕ್ಕೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಇಲ್ಲೇ ಆಯ್ತಾ ಇದೆ, ಇನ್ನೇನಕ್ಕೆ ಹೋಗೋದು ಅಲ್ವಾ. ಆಮೇಲೆ ಎರಡನೇದು ಇಂಡಿಕೇಟ್ರು ನೋಡಿದ್ರೆ CD100ಗಿಂತಲೂ ಚೆನ್ನಾಗಿದೆ. CD100ಅಲ್ಲಿ ಇದಕ್ಕಿಂತ ಚೆನ್ನಾಗಿ ಬರುತ್ತೆ. ಆಮೇಲೆ ಎರಡನೇದು ನೋಡಿ ಫಿಟ್ಟಿಂಗು, ಇವ್ರದ್ದು ಮೈನು ಫಿನಿಷಿಂಗ್ ಇದೆಯಲ್ಲ, ಯಾವುದೇ ಕಾರಣಕ್ಕೂ ಚೆನ್ನಾಗಿಲ್ಲ. ನೋಡಿ ಇಲ್ಲಿ ಎಷ್ಟು ಗ್ಯಾಪ್ ಇದೆ, ಈ ಕಡೆ ನೋಡಿ ಹೆಂಗಿದೆ, ಇಲ್ಲೇ ನಿಮಗೆ ಗೊತ್ತಾಯ್ತಿದೆಯಾ ಇದು ಎಷ್ಟು ಫಿನಿಷಿಂಗ್ ಇದೆ. ಇಲ್ಲಿ ನೋಡಿ ಗ್ಯಾಪ್ ಎಷ್ಟಿದೆ ಅಂತ ನೋಡಿ. ಇದು ಒಂದು. ಎರಡನೇದು ತೋರಿಸ್ತೀನಿ ರೀ, ಇಲ್ಲಿ ನೋಡಿ ಇದೆಲ್ಲ ಚೆನ್ನಾಗಿಲ್ಲ. ಆಮೇಲೆ ಎರಡನೇದು ಇಲ್ಲಿ, ಮೂರನೇದು ಇಲ್ಲಿ ನೋಡಿ ಯಾವ ಥರ ಇದೆ. ಇಲ್ಲಿ ನೋಡಿ ಇಲ್ಲಿ ಎಷ್ಟು ಮೇಲಿದೆ, ಇಲ್ಲಿ ನೋಡಿ ಎಷ್ಟು ಗ್ಯಾಪ್ ಇದೆ, ಇಲ್ಲಿ ನೋಡಿ ಎಷ್ಟು ಗ್ಯಾಪ್ ಇದೆ. ಇದೆಲ್ಲ ಯಾವ ಥರ ಫಿನಿಷಿಂಗ್ ಕೊಡಬೇಕು ಅಂತ ನೀವೇ ಹೇಳಿ. ಆಮೇಲೆ ಇನ್ನೊಂದು ಏನು ಅಂತ ಹೇಳಿ. ಪಾಸಿಟಿವ್ ರಿವ್ಯೂ ಕೊಡೋಣ, ಹೊಸ ಗಾಡಿ ಅಲ್ವಾ ಅಂತ ಬಂದೆ. ಬಟ್ ಆದರೆ ನೆಗೆಟಿವ್ ರಿವ್ಯೂ ಕೊಡೋ ಥರ ಆಗೋಯ್ತು. ಇಲ್ಲಿ ನೋಡಿ ಇದೆಲ್ಲ ಹೆಂಗೆ ಕರೆಕ್ಟಾಗಿ ಕೂರಿಸ್ಬೇಕು ನೋಡಿ. ಇದು ಎಲ್ಲಿದು ಅಂತ ಗೊತ್ತಿಲ್ಲ ನನಗೆ, ಉದ್ರೆ ಹೋಗ್ಬಿಟ್ಟಿದೆ. ಅಯ್ಯೋ ಇದೆಲ್ಲಿ ಕೂರುತ್ತೆ ಅಂತಲೇ ಗೊತ್ತಿಲ್ಲ ಗೈಸ್. ನೋಡಿ ಇಲ್ಲಿ ಬರುತ್ತಾ, ಎಲ್ಲಿ ಬರುತ್ತೆ ಅಂತಲೇ ಗೊತ್ತಿಲ್ಲಲ್ಲ. ತಗೊಂಡು ಇದು ಫಿಟ್ಟಿಂಗ್ ಮಾಡಿದ್ರಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಬಟ್ ಆದರೆ ಉದ್ರೆ ಹೋಗ್ಬಿಟ್ಟಿದೆ. ಇನ್ನು ಇದು ಏನು ಅಂತ ರಿವ್ಯೂ ಮಾಡಲಿ ನಾನು ಹೇಳಿ. ಅದೊಂದು ಮಿರರು, ಇದು ನಮ್ಮ ಬಾಡಿಗಿಂತಲೂ ಜಾಸ್ತಿ ವೈಬ್ರೇಷನ್ ಬರ್ತಾ ಇರೋದು ಮಿರರು. ಏನಕ್ಕೆ ಅಂದರೆ ಇಂಜಿನ್ ಅಷ್ಟೊಂದು ವೈಬ್ರೇಷನ್ ಇದೆ, ಅದಕ್ಕೋಸ್ಕರ ಮಿರರ್ ವೈಬ್ರೇಷನ್ ಬರ್ತಾ ಇದೆ. ಗಾಡಿ ಬಗ್ಗೆ ನಾನು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ. ಪವರು ಪುಲ್ಲಿಂಗು ಎಲ್ಲ ಸೂಪರಾಗಿದೆ. ಸಿಟಿ ಒಳಗಡೆ ಒಳ್ಳೆ ಸೂಪರ್ ಗಾಡಿ. ಆದರೆ ಮಾತ್ರ ಹೈವೇಗಲ್ಲ. ಏನಕ್ಕೆ ಅಂದರೆ 120 ಸ್ಪೀಡಲ್ಲೇ ಟಾಪ್ ಹೋಗ್ತಾ ಇರೋದು. 133 ಸ್ಪೀಡು ಟಾಪ್ ಹೋಗ್ತಾ ಇದೆ. ನಾನು 120ವರೆಗೂ ಓಡಿಸಿದ್ದೀನಿ. ಏನಕ್ಕೆ ಅಂದರೆ ನಾನಿರೋದು 58 kg. 58 kgಯಲ್ಲಿ ಏನು ಅಂತ ಹೇಳಿ, 58 kgಯಲ್ಲಿ ಫುಲ್ ತೂರಾಡ್ತಾ ಇದೆ. ಅದಕ್ಕೋಸ್ಕರ ನಾನು ಏನು ಅಂತ ಹೇಳಿ, ಹೊಸ ಗಾಡಿ ತಗೊಂಡು ಇದನ್ನ ಯಾವ ಥರ ರಿವ್ಯೂ ಮಾಡೋದು ಅನ್ನೋದೇ ನನಗೆ ಟೆನ್ಷನ್ ಆಗ್ಬಿಟ್ಟಿದೆ. ಮೈನ್ ಏನಕ್ಕೆ ನಾನು ಮೋಟರ್ ಬ್ಲಾಗಲ್ಲಿ ಸಿಕ್ಕಾಪಟ್ಟೆ ಹೇಳೋಣ ಅಂತ ಬಂದಿದ್ದೆ. ಆದರೆ ಇದರಲ್ಲಿ ನನಗೆ ಚಿನ್ ಮೌಂಟ್ ಇಲ್ಲ. ಏನಕ್ಕೆ ಅಂದರೆ ಚಿನ್ ಮೌಂಟು ನನ್ನ ಹತ್ರ ಇನ್ನೊಂದು ಗಾಡಿ ಇತ್ತು, ಆಸ್ಕೋರ್ನ 250 ಅಂತ. ಆ ಗಾಡಿ ಇರ್ಬೇಕಾದ್ರೆ ನನಗೆ ಹೆಲ್ಮೆಟು ಜಾಕೆಟು ಗಿಕೆಟ್ ಎಲ್ಲ ಇತ್ತು. ಅವಾಗ ನಾನು ಗಾಡಿ ಮಾರ್ಬಿಟ್ಟು ಹೆಚ್ಚು ಕಮ್ಮಿ 6 ತಿಂಗಳಾಯಿತು. 6 ತಿಂಗಳಿಂದನೂ ನಾನು ಗಾಡಿ ಓಡಿಸ್ತಾ ಇರಲಿಲ್ಲ. ನೆನ್ನೆ ಹೊಸ ಗಾಡಿ ತಗೊಂಡಿದ್ದು. ಏನಕ್ಕೆ ಅಂದರೆ ಬ್ಲಾಗಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಅವಾಗ ನೋಡಿದಾಗ ನಾನು ಹೆಲ್ಮೆಟು ಆಮೇಲೆ ವಾಷಿಂಗಿಗೆ ಕೊಟ್ಟೆ, ಆಮೇಲೆ ಜಾಕೆಟು ಇದೆಲ್ಲ ವಾಷಿಂಗಿಗೆ ಕೊಟ್ಟಾಯಿತು. ಬಟ್ ಆದರೆ ಇವಾಗ ನೋಡಿದ್ರೆ ಗಾಡಿ ತಗೊಂಡ್ಮೇಲೆ ಬೇಜಾರಾಗ್ಬಿಟ್ಟಿದೆ. ಹೆಡ್ಲೈಟ್ ಅಂತೂ ಸಿಕ್ಕಾಪಟ್ಟೆ ಬೆಳಕು ಅಂದರೆ ಇಡೀ ಸೂರ್ಯಕ್ಕಿಂತನೂ ಬೆಳಕು ಬರುತ್ತೆ ಗೈಸ್. ರಾತ್ರಿ ಅದಕ್ಕಿಂತ ನಾನು ಮೊಬೈಲ್ ಫ್ಲ್ಯಾಶ್ ಹಾಕೊಂಡು ಓಡಿಸೋರು ಒಳ್ಳೆ ಚೆನ್ನಾಗಿ ಬೆಳಕು ಬರುತ್ತೆ. ತಮಾಷೆ ಅಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇರೋದು. ಇಂಡಿಕೇಟರ್ ಶೇಪ್ ಎಲ್ಲ ನೋಡಿ ಗೈಸ್, ಇಲ್ಲೆಲ್ಲ ನೋಡಿ ಹೆಂಗಿದೆ ಅಂತ. ಇದೆಲ್ಲ ಯಾವ ಥರ ಫಿನಿಷಿಂಗ್ ಕೊಟ್ಟಾರೋ ದೇವರಿಗೆ ಗೊತ್ತು. ಆಮೇಲೆ ನೆನ್ನೆ ಡೆಲಿವರಿ ತಗೊಳ್ಳೋ ಟೈಮಲ್ಲಿ ಈ ಬುಷ್ ಇಲ್ಲಿತ್ತು. ಅವಾಗ ನಾನು ಇದನ್ನ ಇಲ್ಲಿ ಕೂರಿಸಿ ಅಂದರೆ ಅವರು ಇಲ್ಲ ಹಿಂಗೆ ಬರೋದು ಅಂತ. ಇಲ್ಲ ಏನಕ್ಕೆ ಹಿಂಗೆ ಬರುತ್ತೆ, ಆ ಕಡೆ ನೋಡಿ ಕರೆಕ್ಟಾಗಿದೆಯಲ್ಲ ಅಂತ ಹೇಳಿದಾಗ ಆಮೇಲೆ ತಿರ್ಗಾ ಇವ್ರು ಕೂರಿಸಿರೋದು. ಡೆಲಿವರಿ ಕೊಡೋ ಟೈಮಲ್ಲಿ ಅವ್ರಿಗಂತೂ ಒಂದು ರೆಸ್ಪಾನ್ಸಿಬಿಲಿಟಿನೇ ಇಲ್ಲ. ನೋಡಿದ್ರೆ ಅದು ಯಾವುದೋ ಒಂದು ಕಿತ್ತೋಗ್ಬಿಟ್ಟಿದೆ. ಇನ್ನೇನೇನು ಕಿತ್ತೋಗಿದೆಯೋ ದೇವರಿಗೆ ಗೊತ್ತು, ನನಗಂತೂ ಗೊತ್ತಿಲ್ಲ. ಟಿಪಿಕಲ್ ಕನ್ನಡಿಗರು ಸುಮ್ಮನೆ ಹೇಳ್ತಾ ಇಲ್ಲ ಅಂತ ಇವಾಗ ಗೊತ್ತಾಯ್ತಾ ಇದೆ. ಅಷ್ಟೊಂದು ಕಷ್ಟ ಇದೆ ಜೊತೆ ಬಾಳ್ಬೇಕು ಅಂದರೆ, ಅಷ್ಟೊಂದು ಕಷ್ಟ ಇದೆ. ಇದಕ್ಕಿಂತ ನನಗೆ ಸೂಪರ್ ಆಗಿದ್ದು ಯಾವುದೊಂದು ರಾಸ್ಕೊಂಡೆ ಅಂತ ಬೇಜಾರು ಅನಿಸ್ತಾ ಇದೆ ಇವಾಗ. ಏನಕ್ಕೆ ಸುಮ್ಮನೆ ಮಾರ್ಬಿಟ್ಟೆ ಅಂತ. 250 CC ಗಾಡಿ ಆಗಿದ್ರು 138 ಸ್ಪೀಡಲ್ಲಿ ಹೋಯ್ತಾ ಇತ್ತು. ಒಳ್ಳೆ ಸೂಪರ್ ಆಗಿತ್ತು. ಗ್ರೌಂಡ್ ಕ್ಲಿಯರೆನ್ಸ್ ಒಂದು ಇರಲಿಲ್ಲ ಅಷ್ಟೇ, ಅದಕ್ಕೋಸ್ಕರ ನಾನು ಮಾರಿದ್ದು. ಆಮೇಲೆ ಎರಡನೇದು ನನ್ನ ಹೈಟಿಗೆ ಅದು ಸಾಲ್ತಾ ಇರಲಿಲ್ಲ. ನಾನು ಹಿಮಾಲಯನ್ ತಗೊಳ್ಳೋಣ ಅಂತ ಹೋಗಿದ್ದು. ಹಿಮಾಲಯನ್ ನನಗೆ ಹೈಟ್ ಜಾಸ್ತಿ ಆಯಿತು. ಅದು ಇದಾದರೆ ಸ್ವಲ್ಪ ಡೌನ್ ಇದೆ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡೆ ನಾನು. ಇನ್ನು ಮಿಕ್ಕಿದ್ದೇನು ಅಂತ ಹೇಳಿ ಮೋಟರ್ ಬ್ಲಾಗಲ್ಲಿ ಹೇಳೋಣ ಅಂದರೆ ನನ್ನ ಹತ್ರ ಇದ್ದಿದ್ದು ಚಿನ್ ಮೌಂಟ್ ಇಲ್ಲ. ಆಮೇಲೆ ಎರಡನೇದು
ಮೈಕ್ ಇಲ್ಲ, ಅದೆಲ್ಲ ಎಲ್ಲೂ ಹೋಗಿದೆ ಅಂತ ಗೊತ್ತಾಯ್ತಾ ಇಲ್ಲ. ಗ್ಲೌಸು, ಹೆಲ್ಮೆಟ್ಟು, ಜಾಕೆಟು, ಪ್ಯಾಂಟು, ಶೂ ಇದಿಷ್ಟೇ ಸಿಕ್ಕಿದ್ದು. ಮಿಕ್ಕಿದ್ದೆಲ್ಲ ಎಲ್ಲಿದೆ ಅಂತಲೇ ನನಗೆ ಗೊತ್ತಿಲ್ಲ. ಸೀಟ್ ಒಳಗಡೆ ನೋಡೋಣ, ಸೀಟ್ ಒಳಗಡೆ ಏನೂ ಇಲ್ಲ, ಅದರೊಳಗಡೆ ಏನೇನೋ ಕಚಾಪಿಚ ಅಂತ ಇದೆ. ಅದಕ್ಕೋಸ್ಕರ ನಾನು ಓಪನೇ ಮಾಡೋಕ್ಕೋಗಲ್ಲ. ಇಲ್ಲಿ ನೋಡಿದ್ರೆ ಇಲ್ಲಿ ಒಂದು ಬೋಲ್ಟೇ ಉದುರೋಗ್ಬಿಟ್ಟಿದೆ. ಅಯ್ಯಯ್ಯೋ, ಒಂದು ಬೋಲ್ಟೇ ಇಲ್ಲಲ್ಲ ಗಾಯ್ಸ್. ರಿವ್ಯೂ ಮಾಡೋದ್ರಲ್ಲಿ ಒಂದು ಒಳ್ಳೆಯದು ನೋಡಿ. ಯಾವಾಗ ನೀವು ಯೋಚನೆ ಮಾಡಿ ಎಷ್ಟು ವೈಬ್ರೇಷನ್ ಇದೆ ಅಂತ, ಬೋಲ್ಟೇ ಇಲ್ಲ. ಅಯ್ಯಯ್ಯೋ, ಇದು ಹೋಗ್ಬಿಟ್ಟಿದೆ. ಇದ್ರ ಬಗ್ಗೆ ನಾನು ಏನು ಅಂತ ಹೇಳಿ, ಎಲ್ಲ ಬೋಲ್ಟ್ ಹಾಕೇ ಇಲ್ವ ಅಂತಲೇ ಒಂದೂ ಗೊತ್ತಿಲ್ಲ. ಇನ್ನು ಯಾವ್ಯಾವ ಬೋಲ್ಟ್ ಉದ್ರೋಗಿದೆಯೋ ನನಗೆ ಗೊತ್ತಿಲ್ಲ, ದೇವರಾಣೆಗಳು. ಕೀ ಹಾಕೋ ಜಾಗ ಇದೆ, ಕೀ ಬೋಲ್ಟ್ ಉದ್ರೋಗಿಲ್ಲ. ಇಲ್ಲೆಲ್ಲ ಬೋಲ್ಟ್ಗಳಿದ್ದಾವೆ, ಈ ಕಡೆ ಇದೆಯವಾ, ಈ ಕಡೆ ಎಲ್ಲ ಇದ್ದಾವೆ ನೋಡಿ, ಇಲ್ಲೆಲ್ಲ ಇದೆ ಬೋಲ್ಟ್ಗಳು. ಯೋಚನೆ ಮಾಡಿ. ಇದರಲ್ಲಿ ಇಂಜಿನ್ ಆಯಿಲ್ ಇದೆಯೋ ಇಲ್ಲೋ ಅಂತಲೇ ಗೊತ್ತಿಲ್ಲ. ಏನಕ್ಕೆ ಅಂದರೆ ಅಷ್ಟೊಂದು ಬಿಸಿ ಆಯ್ತಾ ಇದೆ. ಇದೇನಿದೆ, ಎಲ್ಲ ಕಡೆಯೂ ಲೀಕ್ ಆಯ್ತಾಯಿದೆ. ಅಯ್ಯೋ, ಸುಟ್ಟೋಯ್ತಾ ಇದೆ. ಇಲ್ಲಿಗೆ ಹಬೆ ಹೊಡಿತಾ ಇದೆ. ಎಷ್ಟು ದೂರ ಇದ್ದೀನಿ ಅಂದರೆ ಹೆಚ್ಚು ಕಮ್ಮಿ 1 ಅಡಿ ದೂರದಲ್ಲಿದ್ದೀನಿ. ಇಲ್ಲಿಗೆ ಹೊಡಿತಾ ಇದೆ ಹೀಟಿಂಗು. ಇದ್ರ ಫಿನಿಶಿಂಗ್ ಎಲ್ಲ ನೋಡಿ ಯಾವ ಥರ ಇದೆ ಅಂತ. ಇಲ್ಲಿ ಒಳಗಡೆ ಎಲ್ಲ ಕಟ್ಟಾಗೋ ಚಾನ್ಸಸ್ ಇದೆ. ಇನ್ನು ಇದ್ರ ಒಳಗಡೆ ಏನಾದ್ರು ಇದೆಯಾ ಅಂತ ಗೊತ್ತಿಲ್ಲ. ಎಲ್ಲರೂ ಇಂಜಿನ್ ಮುಟ್ಟೋಣ ಅಂದರೆ ಭಯ ಆಯ್ತಾ ಇದೆ. ಏನಕ್ಕೆ ಅಂದರೆ ಅಷ್ಟೊಂದು ಬಿಸಿ ಇದೆ. ಓಕೆ ಗಾಯ್ಸ್, ಅದೆಲ್ಲ ರೆಡಿ ಮಾಡಿಸ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಮುಂದಿನ ಬ್ಲಾಗಲ್ಲಿ. ಈ ಬ್ಲಾಗ್ ಇಲ್ಲಿಗೆ ಇಷ್ಟೇ ಎಂಡ್ ಮಾಡೋಣ ಅಂತ ಇದ್ದೀನಿ. ಏನಕ್ಕೆ ಅಂದರೆ ಅಷ್ಟೊಂದು ಬೇಜಾರಾಯ್ತಾ ಇದೆ. ಒಂದು ದಿನದಲ್ಲಿ 143 ಕಿಲೋಮೀಟ್ರ್ ಓಡಿಸ್ಬಿಟ್ಟು ಬೇಜಾರಾಗಿರೋ ಒಂದು ಏಕೈಕ ವ್ಯಕ್ತಿ ಅಂದರೆ ನಾನೊಬ್ಬನೇ ಇರ್ಬೋದು. ಏನಕ್ಕೆ ಅಂದರೆ ನನ್ನ ನೆನ್ನೆನೇ ಡೆಲಿವರಿ ತಗೊಂಡು ಅರ್ಧ ಗಂಟೆಯಲ್ಲೇ ನನಗೆ ಬೇಜಾರಾಗಿದೆ. ಏನಕ್ಕೆ ಅಂದರೆ ನಾನು ಹೇಳಲ್ಲ ಬಿಡಿ. ಆದರೂ ನಾನು ಈ ಗಾಡಿನ ಹಿಡ್ಕೊತೀನಿ. ಏನಕ್ಕೆ ಹೇಳಿ, ಬೈಯೋಕ್ಕೋಸ್ಕರ. ರಾಯಲ್ ಎನ್ಫೀಲ್ಡ್ನ ಬೈತಾ ಇಲ್ಲ. ನಿಮಗೆ ಇಷ್ಟ ಇರೋ ತಗೊಳ್ಳಿ. ನೀವೇನಕ್ಕೂ ಇನ್ನೊಂದು ಸತಿ ಗಾಡಿನ ಚೆಕ್ ಮಾಡಿಬಿಟ್ಟು ತಗೊಳ್ಳಿ ಅಂತ ನನ್ನ ಬೇಜಾನ್ ಸತಿ ಅವ್ರು ಹೇಳಿದ್ರು, ನಾನು ಕೇಳಲಿಲ್ಲ. ಇಲ್ಲೆಲ್ಲರೂ ಬೋಲ್ಟ್ಗಳು ಉದುರೋಗವ ಇಲ್ಲ. ತಿರ್ಗಾ ಆ ಬೋಲ್ಟ್ ಹಾಕ್ಸೋಕ್ಕೋಸ್ಕರ ಶೋರೂಮಿಗೆ ಹೋಗ್ಬೇಕಾ? ಅಯ್ಯೋ. ಸರಿ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.